ಟೈಮ್ 1:15 ಒಳಗಾಗಿ ಜಿಲ್ಲಾಧಿಕಾರಿ ಸ್ಪಾಟಿಗೆ ಬರ್ಬೇಕು. ಆ ಬಾಲಕಿಯನ್ನ ಮೃತ ಬಾಲಕಿಯನ್ನು ಭೇಟಿಯಾಗಿ ಅಲ್ಲಿ ವಿಸಿಟ್ ಮಾಡಿ ಈ ಗ್ರಾಮಕ್ಕೆ ಆ ಕುಟುಂಬಕ್ಕೆ ಎಸ್ ಪಿ ಸಾಹೇಬ್ ಅಡಿಷನಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್, ದಯವಿಟ್ಟು ಬನ್ನಿ ಸರ್. ನಾವು ಮನವಿ ಮಾಡಿಕೊಳ್ತಾ ಇದೀವಿ, ಗೌರವಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮ ಸಮುದಾಯಗಳಿಗೆ ತೊಂದರೆ ಆಗದ ಯಾವಾಗಲೂ ಇರ್ತಾರೆ. 24 ತಾಸು ಅಲರ್ಟ್ ಆಗಿ ನಮ್ಮ ಪೊಲೀಸ್ ಇಲಾಖೆ ಇರುತ್ತೆ. ಕೆಲ ಅಧಿಕಾರಿಗಳು ಲೋಪ ಮಾಡಿದ್ದಾರೆ. ಸಿಗ್ತಿಲ್ಲ ಅಂತಂದಾಗ ಯಾಕೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಲಿಲ್ಲ? ನೋಡ್ರಿ, ಹುಡುಗರು ನೀವು ನಿಮ್ ತಂದೆ ತಾಯಿ ಹುಡುಗರು ಹೇಳಿ ಕಳಿಸ್ತೀರಿಗಿನ ಅದ್ರ ಜವಾಬ್ದಾರಿ ಯಾರು ತಗೊಳ್ಬೇಕು ಸರ್? ನೀವು 11 ಇದೊಂದು ಘಟನೆ ಅಂತ ತಿಳ್ಕೊಂಡ್ರೆ ಅದು ಈಗ ಆಗ್ತಕ್ಕಂಥ ಘಟನೆ ಸರ್. ಸರ್, ಯಾವ ರೀತಿ ಆಗಿದೆ ಅಂದ್ರೆ ಆ ವಯಂ ಹೋಗಿರ್ತಕ್ಕಂಥ ಶೌಚಾಲಯಕ್ಕೆ 3 ಕಡೆ ಆ ಘಟನೆ ಪ್ಲೇಸ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಮಾಹಿತಿ ಇದೆ. ದಯವಿಟ್ಟು ಮನವಿ ಮಾಡಿಕೊಳ್ತೀವಿ, ಇಲ್ಲಿ ಯಾರೇ ಕರ್ತವ್ಯ ಲೋಪ ಇಲ್ಲ ಸರ್. ಇಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಕೆಲವು ಅಯೋಗ್ಯ ಅಧಿಕಾರಿಗಳಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಕಳಂಕ ಬರ್ತದೆ. ಅಯೋಗ್ಯ ಅಧಿಕಾರಿಗಳಿದ್ದಾರೆ. ಆ ಅಯೋಗ್ಯ ಅಧಿಕಾರಿಗಳಿಂದ ಇವತ್ತು ನಮ್ಮ ಸಮುದಾಯಗಳಿಗೆ ರಕ್ಷಣೆ ಸಿಗುತ್ತೆ ಇಲ್ಲ. ಹಾಗಾಗಿ ಗೌರವವಾಗಿ ನಿಮಗೆ ಮನವಿ ಮಾಡಿಕೊಳ್ಳಿ ಸರ್. ಯಾವುದಕ್ಕೂ ಮನಸ್ಸು ನೋಡಬೇಡಿ. ನಿಮ್ಮ ಈಗಾಗಲೇ ದೇವದುರ್ಗದಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯ ನೋಡಿದ್ವಿ, ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಸಹ ಇಲ್ಲಿ ಯಾರ್ಯಾರು ಆರೋಪಿಗಳು ಮತ್ತೆ ನಿಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಬಂದ್ರೆ ಆ ಒಂದು ಅಶ್ವಿನಿಯ ಆ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ಶವ ಸಂಸ್ಕಾರ ಮಾಡಲು ಮುಂಚಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತಕ್ಕಂಥ ನಮ್ಮ ಮನವಿ. ಹಾಗಾಗಿ ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ನಾವು ಇದೀವಿ, ನ್ಯಾಯ ಕೊಡಿಸ್ತು ಅಂತಕ್ಕಂಥ ಭರವಸೆಯನ್ನು ಕೊಡೋದಕ್ಕೋಸ್ಕರ ಜಿಲ್ಲಾಧಿಕಾರಿ ತಕ್ಷಣ ಕರೆಸಿರಿ ಸರ್. ಎಸಿ ಅವರನ್ನು ಕರೆಸಿರಿ, BSW ಕರೆಸಿರಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ನನ್ನ ವಲಯ ಮಾದಿಗರಾಗಿರಲಿ, ಎಲ್ಲ ಸಮುದಾಯ ಮಹಿಳೆಯರಿಗೆ, ನನ್ನ ಜಾತಿ ಅಂತಕ್ಕಂಥದ್ದಲ್ಲ, ಎಲ್ಲ ಮಹಿಳೆಯರಿಗೆ ಸರ್ ರಕ್ಷಣೆ ಸಿಗತಕ್ಕಂಥ ಕರೆ ಸಿಗುತ್ತೆ. ದಯವಿಟ್ಟು ಕಾರ್ಯಪ್ರವೃತ್ತರಾಗಿರಿ. ಅದ್ರ ಜೊತೆಗೆ ನಾಳೆ ಒಳಗಾಗಿ ಇನ್ಚಾರ್ಜ್ ಮಿನಿಸ್ಟರ್ ಬರಬೇಕು. ಆ ಕುಟುಂಬ ದಯವಿಟ್ಟು ಮಾಹಿತಿ ಕೊಡಿ, ನಮಗೆ ರಕ್ಷಣೆ ಕೊಡಿ, ನಮಗೆ ಧೈರ್ಯ ಕೊಡತಕ್ಕಂಥ ಮನವಿ ಮಾಡಿಕೊಳ್ತಾ ಇದ್ದೀರಿ. ದಯವಿಟ್ಟು ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸಮಗ್ರ ತನಿಖೆ ಮಾಡತಕ್ಕಂಥ ಮನವಿಯನ್ನು ಮಾಡಿಕೊಳ್ತೀವಿ ಸರ್. ದಯವಿಟ್ಟು ಇಲ್ಲಾಗಿದ್ದ ಘಟನೆ ಬಗ್ಗೆ ನಾನು ಹೇಳೋದು ಮುಖ್ಯ ಕಾರಣ ಏನಂದ್ರೆ ಸರ್, ವೆಲ್ಫೇರ್ ಅವರು ಇನ್ನೂ ಬಂದಿಲ್ಲ, ಬರ್ಬೇಕು. ಒಂದು ವೇಳೆ ಬರದೆ ಹೋದ್ರೆ ಎಷ್ಟು 12 ಟೈಮ್ ಆಗದಪ್ಪ? 12:30, 1:30, 2 ಗಂಟೆಗೆ ಹೈವೇಗೆ ಹೋಗ್ತೀವಿ, ಹೈವೇಗೆ ಬಂದ್ ಮಾಡ್ತೀವಿ. ಯಾಕಂತಂದ್ರೆ ಸರ್, ನಮಗೆ ಇದು ಮಾನವೀಯ ದೇವದುರ್ಗ ರಾಯಚೂರು ಜಿಲ್ಲೆಯಲ್ಲಿ ನಾವು ವಲಯ ಮಾದಿಗರೇನು 2ನೇ ದರ್ಜೆ ಪ್ರಜೆಗಳಾಗಿದ್ವಿ ಸರ್. ನಾವು 2ನೇ ದರ್ಜೆ ಪ್ರಜೆಗಳಾಗಿದ್ವ? ನಮಗೆ ಬದುಕತಕ್ಕಂಥ ಹಕ್ಕಿಲ್ವೇ ಇಲ್ಲಿ? ಇತ್ತೀಚೆಗೆ ದೇವದುರ್ಗದಲ್ಲಿರ್ತಕ್ಕಂಥ ಆ ಕಗ್ಗೊಲೆ ನಿನ್ನೂ ನಮಗೆ ಆತಂಕದಲ್ಲಿದ್ದೀವಿ, ಜನ ಭಯಭೀತರಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಅಶ್ವಿನಿ ನಮ್ಮ ಸಹೋದರರನ್ನು ಕಳ್ಕೊಂಡು ನಾವು ಯಾವ ರೀತಿ ಬದುಕಬೇಕು? ನಾವು ಇಲ್ಲ ಅಂತ ಅನ್ನೋದಾದ್ರೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತೀವಿ. ಒಂದು ವೇಳೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂತ ಶಕ್ತಿ ನಿಮಗಿಲ್ಲ ಅಂತ ಅನ್ನೋದಾದ್ರೆ ಜಿಲ್ಲಾಡಳಿತಕ್ಕೆ ನಮಗೆ ಹೇಳ್ಬಿಡಿ, ದಲಿತರನ್ನ ರಕ್ಷಣೆ ಮಾಡಿಕೊಳ್ಳಕ್ಕೆ ನಮಗೆ ಶಕ್ತಿ ಆಗ್ತಾ ಇಲ್ಲ, ಹಾಗಾಗಿ ಇವ್ರು ಏನಾದ್ರು ಬೇರೆ ಕಳಿಸ್ರಂತ ಸಂಬಂಧಪಟ್ಟ ಮುಖ್ಯಮಂತ್ರಿಗೆ ಹೇಳ್ಬಿಡಿ. ನಾವು ಇಲ್ಲೊಂದು ಬದುಕೋದ್ ಬಿಟ್ಟು ನಾವ್ ಏನಾದ್ರು ಮಾಡ್ಕೊಂಡ್ಬಿಡ್ತು. ಲಾಸ್ಟ್ಗೆ ಮತ್ತೊಬ್ಬರು ಘಟನೆ ಆಯ್ತು, ಅದನ್ನು ಕಕ್ಕೋಲೆ, ದೇವದುರ್ಗದಲ್ಲಿ ಕಕ್ಕೋಲೆ. ಈಗ ಅಶ್ವಿನಿ ಅಂತಕ್ಕಂಥ ನಮ್ಮ ಸಹೋದರಿಯನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಮಾಹಿತಿ ಇದೆ ಸರ್, ಏನಾಗಿದೆ ಅಂತ ಮಾಹಿತಿ ಇದೆ. ಆ ಸಹೋದರಿಯನ್ನ ಆ ಬರ್ಬರವಾಗಿ ಅದು ಏನ್ ಮಾಡಿದಾರೆ ನಿಮ್ಮ ತನಿಖೆಯಲ್ಲಿ ಹೊರ ಬರುತ್ತೆ. ನಿನ್ನೆ ತಿಳಿಸ್ಯಾರ, ಯಾರು ಬಂದಿಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿ